ವತಿಯಿಂದ ಗ್ರಾಮದ ಚರಂಡಿ ರಸ್ತೆ ಸ್ವಚ್ಛಗೊಳಿಸುವ ಕಾರ್ಯ ನಡೆದಿಲ್ಲ ಅಂತ ಹೇಳಿ ಗ್ರಾಮ ಪಂಚಾಯತ್ ಎದುರು ಚರಂಡಿ ಕಸವನ್ನ ಸುರಿಯುವ ಮೂಲಕ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಡದ ಸೂಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ರೂ ಕೂಡ ಇದಕ್ಕೆ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅಧಿಕಾರಿಗಳು ಡೋಂಟ್ ಕೇರ್ ಅಂದಿದ್ದಾರೆ. ಹಾಗಾಗಿ ಒಟ್ಟಾಗಿ ಸ್ಥಳೀಯರೆಲ್ಲರೂ ಕೂಡ ಸೇರಿ ಜೆಸಿಬಿಯ ಮೂಲಕ ಚರಂಡಿಯನ್ನ ಸ್ವಚ್ಛಗೊಳಿಸಿದ್ದಾರೆ. ಅಲ್ಲಿ ಕಲುಷಿತ ಕಸವನ್ನ ತಂದು ಪಂಚಾಯತ್ ಎದುರು ಸುರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಸುಮಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪಂಚಾಯತ್ನ ಅಧಿಕಾರಿಗಳು, ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಯಾವುದೇ ರೀತಿಯಾದ ರೆಸ್ಪಾನ್ಸ್ ಅನ್ನ ಮಾಡಿಲ್ಲ, ಯಾವುದೇ ರೀತಿಯಾದ ಇದಕ್ಕೆ ಪರಿಹಾರವನ್ನ ನೀಡಿರಲಿಲ್ಲ. ಹಾಗೆ ಗ್ರಾಮದ ಚರಂಡಿ ಹಾಗೆ ರಸ್ತೆ ಕಸಗಳನ್ನ ಹಾಗೆ ಬಿಟ್ಟಿದ್ರು ಅನ್ನುವಂಥ ಆರೋಪ ಇಲ್ಲಿ ಮಾಡಲಾಗ್ತಾ ಇದೆ. ಹಾಗಾಗಿ ನೋಡೋವರೆಗೂ ನೋಡಿ ಇಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಚರಂಡಿ ಕಸವನ್ನ ತಂದು ಗ್ರಾಮ ಪಂಚಾಯತ್ನ ಎದುರು ಸುರಿಯುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಆಡಳಿತ ವಿರುದ್ಧ, ಗ್ರಾಮ ಪಂಚಾಯತ್ನ ಆಡಳಿತದ ವಿರುದ್ಧ ಗ್ರಾಮಸ್ಥರು ರೊಚ್ಚಿಗೆದ್ದು ಈ ರೀತಿಯಾದಂಥ ಕೆಲಸವನ್ನ ಮಾಡಿರುವಂಥದ್ದು. ಅಲ್ರಿ ಅವ್ರು ಏನಂತಾರ, ನಮ್ಗೆ ಏನು ಹೇಳಾರ್ದು ಏಕಾಏಕಿ ತಂದು ಹಾಕ್ಯಾರಂತಲ್ಲ. ಒಂದೇ ದಿವಸಕ್ಕಲ್ಲ, ಹಲವಾರು ವರ್ಷಗಳಿಂದ ಬರ್ತಾರ, ನಿಂದಿರ್ತಾರ, ಹೋಗ್ತಾರ, ಪರ್ದಿವ್ಸ ಒಂದಿಬ್ರು ಬರ್ತಾರ, ರಾಜರಾಜನಗರದಲ್ಲಿ ಸತತವಾಗಿ ಇವರಿಗೆ 1 ವರ್ಷದ ವತಿಯಿಂದ ಹೇಳ್ತಾ ಇದ್ದೀವಿ. ಇದು ರಸ್ತೆಯನ್ನು ಮತ್ತೆ ಆಮ್ಯಾಗ ಗಟರನ್ನ ಸ್ವಚ್ಛ ಮಾಡಿ ಅಂತಂದು, ಆದರೂ ಇವರು ಮಾಡ್ತಾ ಇಲ್ಲ. ಹಾಗೂ ಇಲ್ಲಿ ಕಸ್ತೂರಿಬಾಯಿ ಸ್ಕೂಲ್ ಇದ್ದು, ಚಿಕ್ಕ ಮಕ್ಕಳ ಸ್ಕೂಲ್ ಇದ್ದು ಮತ್ತು ಅಂಗನವಾಡಿ ಸ್ಕೂಲ್ ಇದ್ದು, ಹೆಣ್ಣು ಮಕ್ಕಳ ಸ್ಕೂಲ್ ಇದ್ದು ಸ್ವಚ್ಛತೆ ಇರೋದ್ರಿಂದ ಅವರಿಗೂ ಸಹಿತ ರೋಗಗಳು ಅಳವಡಿಸ್ತಾ ಇದ್ದಾವೆ. ದಯವಿಟ್ಟು ಇದಕ್ಕೆ ನೀವು ಪರಿಹಾರ ಕೊಡಬೇಕಾಗಿ ವಿನಂತಿ. ರಾಜರಾಜನಗರದಲ್ಲಿ ಸತತವಾಗಿ ಇವರಿಗೆ 1 ವರ್ಷದ ವತಿಯಿಂದ ಹೇಳ್ತಾ ಇದ್ದೀವಿ.